ನಮಸ್ಕಾರ ನನ್ನೆಲ್ಲ ಆತ್ಮೀಯ ಸ್ನೇಹಿತರಿಗೆ. ನಾನು ಡಾಕ್ಟರ್ ಕಪಿಲ್ ದೇವ್ ಚಕ್ರವರ್ತಿ. ಪ್ರತಿ ಬಾರಿಯಂತೆ ಈ ಬಾರಿಯೂ ಒಂದು ಸಣ್ಣ ಕಥೆಯ ಓದು ನಿಮಗಾಗಿ. ಸಣ್ಣ ಕತೆ ಕೊನೆಯ ದಾರಿ. ಈ ಸಣ್ಣ ಕತೆ ಬರೆದವರು ಡಾಕ್ಟರ್ ವೀಣಾ ಯಲಬುರ್ಗಿ. ಇವರ ಜನನ 1945 ಫೆಬ್ರವರಿ 22. ವಿದ್ಯಾರ್ಹತೆ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಆಂಗ್ಲ ಭಾಷೆಯಲ್ಲಿ MA PhD ಪದವೀಧರೆ. ವೃತ್ತಿಯಲ್ಲಿ ಆಂಗ್ಲ ಭಾಷೆಯ ಪ್ರಾಧ್ಯಾಪಕಿಯಾಗಿ ಸೇವೆ ಸಲ್ಲಿಸಿದವರು. ಇವರ ರಚಿಸಿರುವ ಕೃತಿಗಳು ಮುಳ್ಳುಗಳು, ಕವಲು, ಕೊನೆಯ ದಾರಿ, ಹಸಿವು ಕಥಾ ಸಂಕಲನಗಳಾದರೆ ಗಂಡಸರು, ಶೋಷಣೆ, ಬಂಡಾಯ ಇತ್ಯಾದಿ ಇವರ ಕಾದಂಬರಿಗಳು. ಇವರ ಸಣ್ಣ ಕತೆ ಕೊನೆಯ ದಾರಿ ನೋಡುವುದಾದರೆ ಈ ಕಥೆಯಲ್ಲಿ ಎದುರಾಗುವ ಪ್ರಮುಖ ಪಾತ್ರಗಳು ಹೀಗಿವೆ. ಡಾಕ್ಟರ್ ಗೋವಿಂದ ಮೂರ್ತಿ, ಪುಷ್ಪಾ ಕುಲಕರ್ಣಿ, ಶಂಕರಗೌಡರು, ಮುನ್ನಿ ಮತ್ತು ಮುನ್ನಿಯ ತಾಯಿ, ವಿಲಿಯಮ್ಸ್, ವಿನಯ್ ಸಾಳಕರ್, ಅಲ್ಲಾ ಕೆ ಕಸಮ್ ಎನ್ನುವ ಕಥಾನಾಯಕಿಯ ಭಾಸ್ ಕಥಾನಾಯಕಿ, ಹೀಗೆ 8 ರಿಂದ 9 ಪಾತ್ರಗಳ ಒಳಗೊಂಡ ಈ ಕತೆ ಕಥಾನಾಯಕಿಯ ಬದುಕಿನ ಚಿತ್ರಣವನ್ನು ಒಳಗೊಂಡಿದೆ. ಮದುವೆಯಾಗಿ ಗಂಡನಿಂದ ಹಿಂಸೆಗೆ ಒಳಪಟ್ಟು ಆತನಿಂದ ಬೇರ್ಪಟ್ಟು ಹೇಗಾದರೂ ಸರಿ ಯಾರಿಂದಾದರೂ ಸರಿ ಒಂದು ಮಗುವನ್ನು ಪಡೆದು ತಾಯ್ತನ ಅನುಭವಿಸುವ ಅದಮ್ಯ ಬಯಕೆ ಈ ಕತೆ ಒಳಗೊಂಡಿದೆ. ಕೊನೆಯ ದಾರಿ ಎಂಬ ಕಥೆಯ ಓದು ನಿಮಗಾಗಿ. ಜುಲೈ 24, 1958. ಇಂದು ಇಡೀ ದಿನ ತಿರುಗಾಡಿ ಸಾಕಾಯಿತು. ಅಬ್ಬಾ, ಎಂಥ ಹಸಿವು ಆ ಗೋವಿಂದ ಮೂರ್ತಿಗೆ! ಎಷ್ಟೆಲ್ಲ ತಿಳಿದುಕೊಂಡಿದ್ದಾನೆ ಅವನು ಈ ವಿಷಯದ ಬಗ್ಗೆ. ಡಾಕ್ಟರ್ ಅಲ್ಲವೇ? ಛೀ, ಈ ಡಾಕ್ಟರ್ ಎಲ್ಲ ಹೊಲಸು ಜನರಪ್ಪ. ಮನುಷ್ಯನ ದೇಹವನ್ನು ಕುಯ್ದು ಎಲ್ಲ ಅನಲೈಸ್ ಮಾಡಿ ಎಲ್ಲ ನೋಡಿದವರು ಇವರು. ಅದಕ್ಕೆ ಗೋವಿಂದ ಮೂರ್ತಿಗೆ ಈ ಬಗ್ಗೆ ಏನು ಮಾತಾಡಲಿಕ್ಕೂ ನಾಚಿಕೆ ಅಲ್ಲ. ಇದು ಹೀಗೆ, ಅದು ಹಾಗೆ ಅಂತ ನನಗೆ ವಿವರಿಸಿ ಹೇಳುತ್ತಾನೆ. ಲಿಲ್ಲಿ, ಇವರೇ ಪರ್ಫೆಕ್ಟ್ ವುಮೆನ್ ಅಂದ ನನಗಿವತ್ತು ಕೆರೆಯ ಪಕ್ಕದ ದಿಣ್ಣೆ ಆಚೆ ಕೂತಿದ್ದಾಗ. ನನಗೆ ಅಭಿಮಾನ ಅನಿಸಿತೆ ನನ್ನ ಬಗ್ಗೆ. ಹೌದು ಅಂತ ಕಾಣುತ್ತದೆ. ಯಾಕನಿಸ್ಬಾರ್ದು? ನಿನ್ನ ದೇಹ ರಚನೆ ಚೆನ್ನಾಗಿದೆ, ಪೂರ್ಣವಾಗಿದೆ ಅಂತ ಹೇಳಿದಾಗ ಯಾವ ಹೆಂಗಸಿಗೆ ಅಭಿಮಾನ ಅನಿಸುವುದಿಲ್ಲ? ಆದರೆ ಗೋವಿಂದ ಮೂರ್ತಿಯೊಂದಿಗೆ ಇಡೀ ದಿನ ತಿರುಗಿ ಕೂತು ಮಲಗಿ ಏನು ಮಾಡಿದರೂ ಒಮ್ಮೆ ಸಹ ಮೈ ಜುಮ್ ಅನ್ನಲಿಲ್ಲ. ನನಗೆ ಇಂಥವರ ಗೆಳೆತನ ಈಗ ಬೇಡವಾಗಿದೆ. ಇವರಿಂದ ಏನೂ ಉಪಯೋಗವಿಲ್ಲ. ಭಯಂಕರ ಮನುಷ್ಯ ಈ ಗೋವಿಂದ ಮೂರ್ತಿ. ಎಂದು ತೀರದ ದಾಹ ಅವನದು. ಬೇರೆ ಮಾತಿಗೆ ಅವಕಾಶ ಕೊಡುವುದಿಲ್ಲ ಅವನು. ಜೀವನ ಇರುವುದೇ ಸುಖ ಅನುಭವಿಸಲಿಕ್ಕೆ. ಈಗಲ್ಲದಿದ್ದರೆ ಇನ್ಯಾವಾಗ ನಾವು ಮಜವಾಗಿರ್ಬೋದು? ಮುದುಕರಾದ ಮೇಲೆ ಏನು ಪಾಪ ಬಂದಿತ್ತು ಅನ್ನುತ್ತೀಯಾ ಅಂತ ಅಂದು ಅವನು ಭಯಂಕರವಾಗಿ ನಕ್ಕದ್ದು ಇನ್ನೂ ನೆನಪಿದೆ ನನಗೆ. ಇಲ್ಲಿ ಕೇಳಲಿಲ್ಲಿ, ಪಾಪ ಪುಣ್ಯ ಎಲ್ಲ ಸುಳ್ಳು. ನನ್ನ ಪಾಲಿಗಂತೂ ಇದು ಒಂದೇ ಖರೆ ಅನ್ನುತ್ತಾನೆ ಅವನು. ಅವನಂದದ್ದು ಖರೆ ಅಂತ ನನಗೂ ಅನಿಸಿತಲ್ಲ. ಈ ಗೋವಿನ ಮೂರ್ತಿಗೂ ಆ ವಿನಯ್ ಸಾಳಕರಿಗೂ ಎಲ್ಲಿಂದೆಲ್ಲಿ ಹೋಲಿಕೆ. ಮಾತೆತ್ತಿದರೆ ಪಾಪ ಪುಣ್ಯ, ಮೊರಾಲಿಟಿ, ಎಥಿಕ್ಸ್ದ ಬಗ್ಗೆ ಗಂಟನ್ನೇ ಬಿಚ್ಚುತ್ತಾನೆ ಅವನು. ಕಾಲೇಜಿನಲ್ಲಿ ಹುಡುಗರಿಗೆ ಫಿಲೋಸಫಿ ಕಲಿಸಿ ಅಭ್ಯಾಸ ಅವನಿಗೆ. ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ವಿವೇಚಿಸುವುದರಲ್ಲೇ ಜೀವನ ಸವಿಸುತ್ತಿದ್ದಾನೆ ವಿನಯ್. ಒಮ್ಮೆ ಏನಾದರೂ ಪ್ರಯತ್ನ ಮಾಡಿ ಅವನನ್ನು ದಾರಿಗೆ ಹಚ್ಚಬೇಕು. ದಾರಿ? ಡಾಕ್ಟರ್ ಗೋವಿಂದ ಮೂರ್ತಿ ದಾರಿಗೆ? ವಿನಯನು ಕೂಡ ನಿಷ್ಠೆ, ಪಾವಿತ್ರ್ಯ, ಜೀವನದ ಮೌಲ್ಯಗಳು ಇತ್ಯಾದಿ ಬಗ್ಗೆ ತಾಸುಗಟ್ಟಲ್ಲೇ ಸೀರಿಯಸ್ ಆಗಿ ಚರ್ಚೆ ಮಾಡುವಾಗ ಸಿಗುವ ಏನೋ ಒಂದು ಬಗೆಯ ಗಾಳಿಯಲ್ಲಿ ತೇಲಿಸಿದಂಥ ಅನಿಸಿಕೆಯನ್ನು ವ್ಯರ್ಥ ಕಳೆದುಕೊಳ್ಳಲು ಮನಸ್ಸಿಲ್ಲ ನನಗೆ. ನಿದ್ದೆ ಬರುತ್ತಿದೆ, ಮೈ ಕೈ ನೋವು. ಇನ್ನು ಈ ಗೋವಿಂದ ಮೂರ್ತಿಯ ಜೊತೆಗೆ ಔಟಿಂಗ್ಗೆ ಹೋಗಬಾರ್ದು. ಅವನ ಸಾಹಸೇ ಸಾಕು. ಇನ್ನು ಅವನೆಂದು ನನಗೆ ಬೇಕಾದದ್ದು ಕೊಡಲಾರ. ನಾಳೆ ಬಾಸ್ಗೆ ಕಳೆದ ತಿಂಗಳ ಅಕೌಂಟ್ ಒಪ್ಪಿಸಬೇಕು. ಆಫೀಸ್ ಬಿಟ್ಟ ಮೇಲೆ ಸಂಜೆ ಮನೆಗೆ ಬಂದಿದ್ದರು. ನಿನ್ನೆ ಯಾಕೆ ಬರಲಿಲ್ಲ ಅಂತ ಕೇಳಬಹುದು. ನಾಳೆ ಹೇಳಿಬಿಡುತ್ತೇನೆ ಸ್ಪಷ್ಟವಾಗಿ.
ನಿಮ್ಮ ಹೆಂಡತಿ ಊರಿಗೆ ಹೋದಾಗ ಇನ್ನು ನಿಮ್ಮ ಮನೆಗೆ ಬರುವುದಿಲ್ಲ ಎಂದು. ಇವರಿಗೆಲ್ಲ ತಮ್ಮ ಆ ಟಿ ಬಿ ಹೆಂಡತಿ ಬುರ್ಕ ಹಾಕಿಕೊಂಡು 7 ಮಕ್ಕಳನ್ನು ಕಟ್ಟಿಕೊಂಡು ತವರಿಗೆ ಹೋದಾಗಲೆಲ್ಲ ಆಫೀಸಿನ ಕೆಲಸಕ್ಕಾಗಿ ನನಗೆ ಮನೆಗೆ ಬಾ ಅಂತ ಹೇಳುವ ಹುಕ್ಕಿ ಬರುತ್ತದೆ. ಅಯ್ಯೋ, ಅವರ ಆ ಗಡ್ಡ, ಉದ್ದನೆ ಟೋಪಿ, ಮಾತಿಗೊಮ್ಮೆ ಅಲ್ಲಾಕೆ ಕಸಂ, ಪಲ್ಲವಿ, ಈ ಯಾವುದು ನಾನು ಲೈಕ್ ಮಾಡುವುದಿಲ್ಲ. ಆ ಪುಷ್ಪ ಕುಲಕರ್ಣಿ ಹೇಗೆ ಸಹಿಸುತ್ತಾಳೋ, ಟೈಪ್ ಎಲ್ಲ ಅವನ ಮನೆಯಲ್ಲಿಯೇ ಕೂತು ಮಾಡುತ್ತಾಳೆ. ನನಗೆ ಆಗುವುದಿಲ್ಲ ಎಂದು ಹೇಳಿಬಿಡುತ್ತೇನೆ. ನಾಳೆ ಮೆಮೊ ಕಳಿಸಿದರೆ ಕಳಿಸಲಿ, ಕೆಲಸದಿಂದ ತೆಗೆದು ಬಿಡಲಿ ಬೇಕಾದರೆ. ನಿನಗೆ ಬೇಕು ಅನಿಸಿದಾಗ ಬಂದು ಬಿಡು, ನನ್ನ ಎಷ್ಟೆಟ್ಟು ನೋಡಿಕೊಂಡು ಇದ್ದು ಬಿಡು, ನನಗರೆ ಬ್ಯಾರೆ ಯಾರಿದ್ದಾರೆ ಅಂದರು ಶಂಕರಗೌಡರು ಮೊನ್ನೆ. ದೇವೂರು ಸಣ್ಣ ಹಳ್ಳಿ ಆದರೂ ಅಡ್ಡಿಯಲ್ಲ. ಈ ಬಾಸ್ನ ಅಲ್ಲಾಕೆ ಕಸಂ ನಾನು ತಾಳಲಾರೆ. ಜುಲೈ 28, 1958. ಬೇಸರ. ಈ ಬಾಸು ಬಹಳ ಕಾಡುತ್ತಿದ್ದಾನೆ. ಇವತ್ತು ಸಂಜೆ ಆ ಎಲ್ಲ ಅಕೌಂಟ್ಸ್ ಬರೆದು ಮುಗಿಸುವ ತನಕ ನನ್ನ ಭುಜದ ಮೇಲಿನ ಕೈ ತೆಗೀಲೇ ಇಲ್ಲ. ಮುದುಕನಾದರೂ ಇಷ್ಟು ಚಪಲ ಅವನಿಗೆ. ಚಪಲ? ಹಾಂ, ಬರೀ ಚಪಲ, ಅದಕ್ಕಿಂತ ಹೆಚ್ಚಿನದೇನೂ ಇಲ್ಲ. ನಾನು ವಿರೋಧಿಸ್ತೀನಿ ಅಂತ ತಿಳಿದಿದ್ದನೇನೋ. ನಾನು ಏನು ವಿರೋಧ ಮಾಡದೇ ಇದ್ದಾಗ ಎಷ್ಟು ಆಶ್ಚರ್ಯ ಅಲ್ಲ ಅವನಿಗೆ. ಗೋವಿಂದ ಮೂರ್ತಿಯಿಂದ ಸಿಗಲಾರದ್ದು ಇವನಿಂದಲಾದರೂ ಸಿಕ್ಕಿತ್ತೆಂದು ಹ್ಞೂ ಅಂದೆ. ಆದರೆ ಛೆ, ಇವನು ಹೇಳಿಯೇ ಏನಂದಿಲ್ಲಿ, ಮಗು ಬೇಕೆ ನಿನಗೆ? ತೋಬಾ, ನೀನು ಇನ್ನೂ ಮದುವೆಯಾಗದ ಹುಡುಗಿ, ನಮ್ಮಿಂದ ಇಂಥ ಪಾಪದ ಕೆಲಸ ಆಗೋದಿಲ್ಲ, ಅಲ್ಲಾಕೆ ಕಸಂ ಅಂತ ತಡವರಿಸಿದ. ಇವನ ಗಡ್ಡಕ್ಕೆ ಬೆಂಕಿ ಹಚ್ಚಬೇಕು. ಮದುವೆಯಾಗದ ಹುಡುಗಿಯ ಕೂಡ ಮಲಗಲಿಕ್ಕೆ ಬೇಕು ಈ ಸಾಬನಿಗೆ. ಆದರೆ ಅವಳಿಗೆ ಇಷ್ಟೊಂದು ಅವಶ್ಯವಾಗಿರುವ ಒಂದು ಸಣ್ಣ ಫೇವರ್ ಮಾಡಲಿಕ್ಕೆ ಬೇಡ ಅವನಿಗೆ. ಪಾಪವಂತೆ. ಗೋವಿಂದ ಮೂರ್ತಿಯಿಂದ ಆಗಬೇಕಿತ್ತು ಆ ಕೆಲಸ. ಅವನೇನು ಪಾಪ ಪುಣ್ಯದ ಬಗ್ಗೆ ಕೇರ್ ಮಾಡುವುದಿಲ್ಲ. ಆದರೆ ಅವನು ಸದಾ ಜಾಗರೂಕನಾಗಿರುವ ಮನುಷ್ಯ. ನನಗೆ ಬೇಕಾದದ್ದನ್ನು ಕರುಣಿಸಿ ಬಂಧನದಲ್ಲಿ ಸಿಲುಕಿಸಿಕೊಳ್ಳುವ ಇಚ್ಛೆ ಇಲ್ಲ ಅವನಿಗೆ. ಈ ಬಂಧನದ ಒಂದು ಎಳೆಯನ್ನು ಅವನಿಗೆ ಸೂಕಿಸಿಕೊಡುವುದಿಲ್ಲವೆಂದು, ಈಗಿನ ಹಾಗೆ ನಂತರವೂ ಅವನು ಫ್ರೀ ಆಗಿರಬಹುದೆಂದು ನಾನು ಎಷ್ಟು ಹೇಳಿದರೂ ಕೇಳುವುದಿಲ್ಲ ಅವನು. ದಿಲ್ಲಿ, ಎಕ್ಸ್ಕ್ಯೂಸ್ ಮೀ, ನನ್ನನ್ನು ಇಂಥ ಜಂಜಡದೊಳಗೆ ಸಿಗಿಸಬೇಡ. ನಾನೇನು ಮನುಷ್ಯನಲ್ಲವೇ? ನೀನು ನನಗೆ ಬಂಧನ ಹಾಕದಿದ್ದರೂ ನನ್ನಿಂದ ನಿನಗೆ ಹುಟ್ಟಿದ ಮಗು ಬಗ್ಗೆ ತಾನಾಗಿಯೇ ನನ್ನಲ್ಲಿ ಪ್ರೀತಿ ಹುಟ್ಟಿದರೆ ಆಗ ನನ್ನ ಜೀವನದೊಳಗಿನ ಮಜಾ ಎಲ್ಲ ಖುಲಾಸ್ ಅನ್ನುತ್ತಾನೆ. ಇವರೆಲ್ಲ ನಿರುಪಯೋಗಿಗಳು. ವಿನಯ್ ಸಾವಳ್ಕರ್ನನ್ನೇ ಸಾಧು ಮಾಡಬೇಕು. ಜುಲೈ 31, 1958. ಆಫೀಸ್ನಿಂದ ಬರುವಾಗ ತಂದಿದ್ದ ಚಾಕ್ಲೇಟನ್ನು ಬಾಗಿಲಲ್ಲಿ ನಿಂತಿದ್ದ ಮುನ್ನಿಗೆ ಕೊಟ್ಟಾಗ ಮುನ್ನಿಯ ಮಮ್ಮಿ ಕೇಳಿದಳು, ಮಕ್ಕಳನ್ನು ಇಷ್ಟು ಪ್ರೀತಿ ಮಾಡ್ತೀರಿ, ಲಗ್ನ ಆಗ್ಬಿಡ್ರಲ್ಲ? ಲಗ್ನ ಅಂದ ಕೂಡಲೇ ನೆನಪಾಗುವುದು ಆ ಕಥೆಯಲ್ಲ. ಆ ಗದ್ದಲ, ಭಜಂತ್ರಿ, ಅರ್ಶಿಣ ಮತ್ತು ಆ ಮನುಷ್ಯ, ನನ್ನ ಕೈ ಹಿಡಿದಿದ್ದ ಪಶು, ಪತಿದೇವರು. ಅವನೊಂದಿಗೆ ನೆನಪಾಗುವುದು ಅವನ ಆ ಅಬ್ಬರ, ಅವನ ಆ ಕುಡಿತ, ಅವನ ಆ ಸುಳ್ಳೆರು, ಅವನು ನನಗೆ ಕೊಟ್ಟ ಹಿಂಸೆ. ಕೆಟ್ಟ ಕನಸು. ಹರಿದುಕೊಂಡು ಚೆಲ್ಲಿಕೊಟ್ಟು ಬಿಟ್ಟು ಹೇಗೆ ಇಷ್ಟು ದೂರ ಬಂದೆ, ಹೇಗೆ ದಿನ ಕಳೆದೆ, ಹೇಗೆ ಹೊಸ ಮನುಷ್ಯಳಾದೆ, ಈ ಎಲ್ಲ ಎಂದಾದರೂ ಮರಿತೀನೇನ್ರಿ? ಲಗ್ನವಂತೆ ಲಗ್ನ, ಮತ್ತೊಂದು ಪಶುವಿನ ಕೂಡ. ಛೀ, ಎಲ್ಲ ಗಂಡಸರು ಕೆಟ್ಟವರು ಇರೋದಿಲ್ಲ ಲೀಲಾ. ನೀ ಸಣ್ಣ ಹುಡುಗಿ, ಒಬ್ಬಾಕಿನೇರೆ ಇರಬಾರ್ದು. ಮತ್ತು ಬ್ಯಾರೆ ಲಗ್ನ ಆಗು. ನೀ ಹೂ ಅಂದ್ರೆ ನಾ ಅದರ ವ್ಯವಸ್ಥೆ ಮಾಡ್ತೀನಿ ಅನ್ನುತ್ತಾರೆ ಶಂಕರಗೌಡರು. ಹೌದು, ಶಂಕರಗೌಡರಂಥ ಒಳ್ಳೆಯ ಗಂಡಸರು ಇರುತ್ತಾರೆಂದು ನನಗೆ ಗೊತ್ತು. ಎಂಥ ಮನುಷ್ಯ! ಮಾಡಿಕೊಂಡ ಹೆಂಡತಿಗೆ ಮದುವೆಯಾಗಿ 25 ವರ್ಷಗಳಾದರೂ ಮಕ್ಕಳಾಗದೇ ಇದ್ದರೂ ಸ್ವಲ್ಪವೂ ಬೇಸರಿಸದೆ ನಿಷ್ಠೆಯಿಂದಿರುವ ಮನುಷ್ಯ. ಯಾರೇನು ಕೇಳಿದರೂ ಇಲ್ಲ ಅಂದವಲ್ಲ. ಎಂಥ ಮನಸ್ಸು! ಅವರ ಪ್ರೀತಿ, ಅನುಕಂಪ ಎಂದೋ ಸತ್ತು ಹೋದ ಅಪ್ಪನ ನೆನಪು ತರುತ್ತದೆ. ಆದರೆ
ಹಾಗೆಂದು ನಾನು ಅವರ ಉಪದೇಶದಂತೆ ಮತ್ತೆ ಮದುವೆಯಾಗಲಿಕ್ಕೆ ಹೇಗೆ ಶಕ್ಯವಿದೆ? ಒಮ್ಮೆ ಬಿದ್ದು ಎದ್ದ ಬಾವಿಯಲ್ಲಿ ಮತ್ತೆ ಬೀಳಲೊಲ್ಲೆ ನಾನು. ಹಾಗಾದರೆ ಮುನ್ನಿ ಎಷ್ಟು ಮುದ್ದು ಮಗು ನನಗೆ ಬೇಕು. ಅಂಥ ಒಂದು ಮಗು, ಬರೇ ಮಗು, ಯಾರಿಂದಲಾದರೂ ಸರಿಯೇ, ಹೇಗಾದರೂ ಸರಿಯೇ. ಆದರೆ ಹೇಗೆ? ಮಧ್ಯಾಹ್ನ ಆಫೀಸಿನಲ್ಲಿ ಲೆಕ್ಕ ಬರೆಯುತ್ತಾ ಇದನ್ನು ಯೋಚಿಸುತ್ತಿದ್ದಾಗ ಎದುರಿನ ಟೇಬಲ್ಗೆ ಕೂತಿದ್ದ ವಿಲಿಯಮ್ಸ್ ಕಾಣಿಸಿದ. ಇನ್ನು ವಿಲಿಯಮ್ಸ್ನನ್ನು ನೋಡಿ ಉಪಯೋಗವಿಲ್ಲ, ಮೊನ್ನೆ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾನೆ ಇನ್ನು ನನ್ನ ಭೇಟಿಯಾಗುವುದಿಲ್ಲ ಅಂತ. ಹಾಗೇನಾದರೂ ಭೇಟಿಯಾದರೆ ಅವನ ದಪ್ಪ ಹೊಟ್ಟೆಯ ಆಂಟಿ ತನ್ನ ಆಸ್ತಿಯಲ್ಲಿ ಚಿಕ್ಕಾಸು ಅವನಿಗೆ ಕೊಡುವುದಿಲ್ಲ ಅಂತ. ಅಷ್ಟೇ ಅಲ್ಲ, ಆ ಆಂಟಿಯ ಮಗಳು ತೆಳು ನಡುವಿನ ಇವನ ಕಸಿನ್ ಇವನೊಂದಿಗಿನ ತನ್ನ ಎಂಗೇಜ್ಮೆಂಟ್ ಸಹ ಬ್ರೇಕ್ ಮಾಡಿಕೊಳ್ಳುತ್ತಾಳೆ ಅಂತ. ಇಷ್ಟೆಲ್ಲ ಲುಕ್ಸಾನು ಎದುರಿಸಿ ಅವನೇಕೆ ನನ್ನನ್ನು ಪ್ರತಿ ರವಿವಾರ ಪಿಕ್ಚರ್ಗೆ ಕರೆದೊಯ್ಯಬೇಕು, ನನ್ನೊಂದಿಗೆ ರಾತ್ರಿ ಕಳೆಯಬೇಕು? ಮತ್ತು ಹೇಗೆ? ನಿನ್ನ ಕೂಡ ಕಳೆದ ಸುಖದ ದಿನಗಳು ನಾನೆಂದೂ ಮರೆಯುವುದಿಲ್ಲ ಲಿಲ್ಲ. ದಿನ ನಿನಗಾಗಿ, ನಿನ್ನ ಒಳ್ಳೆಯದಕ್ಕಾಗಿ ನಾನು ಜೀಸಸ್ನಲ್ಲಿ ಪ್ರಾರ್ಥನೆ ಮಾಡುವೆ. ಗಾಡ್ ಬ್ಲೆಸ್ ಯು ಅಂತ ಹೇಳಿ ನನ್ನ ಕೈ ಅದುಮಿ ತುಂಬ ಚಿಂತಾಜನಕ ರೀತಿಯಲ್ಲಿ ತಲೆ ಕೊಡವಿ ಹೊರಟು ಹೋಗಿದ್ದ ಈ ವಿಲಿಯಮ್ಸ್ ಇಂದು ತಲೆ ಕೆಳಗೆ ಹಾಕಿ ಕೂತು ಏನೋ ಗ್ರಾಫ್ ತಯಾರಿಸುತ್ತಿದ್ದ. ಅವನ ಹಣೆಯ ಮೇಲೆ ಸುರುಳಿಯಾಗಿ ಬಿದ್ದ ಅಲೆಗೂದಲನ್ನೇ ನೋಡುತ್ತಿದ್ದೆ ಎಷ್ಟೋ ಹೊತ್ತಿನ ತನಕ. ವಿಲಿಯಮ್ಸ್ನ ಆ ಅಲೆಗೂದಲೇ ಅಲ್ಲವೇ ಅವನು ಬಾ ಅಂದಾಗ ನಾನು ಅನ್ನಲು ಕಾರಣವಾದದ್ದು. ಗೋವಿಂದ ಮೂರ್ತಿ ಹಾಗೆ ಕಾಡು ಹೊರಟು ಅಲ್ಲ ವಿಲಿಯಮ್ಸ್. ತೀರಾ ಮೃದು, ತೀರಾ ಜಂಟಲ್. ಎಲ್ಲ ವಿಷಯದಲ್ಲೂ ಅವನ ಹಾಗೆ ಜಂಟಲ್ ಆದ ನೀಲ ಕಣ್ಣಿನ ಅಲೆಗೂದಲಿನ ಒಂದು ಮಗು ಅವನಿಂದ ನನಗೆ ಆಗೇ ತೀರುವುದೆಂದು ಎಷ್ಟೋ ಆಸೆ ಹೊತ್ತಿದ್ದೆ. 3 ತಿಂಗಳ ಶ್ರಮ ವ್ಯರ್ಥವಾಗಿ ಹೋಯಿತು. ವಿಲಿಯಮ್ಸ್ನ ಸಾಹಸ ಫಲಿಸುವ ಮೊದಲೇ ಅವನು ದೂರ ಹೋದ. ಅವನ ಕಸಿನ್, ಅವನ ಆಂಟಿ, ಎಲ್ಲಕ್ಕಿಂತ ಮುಖ್ಯವಾಗಿ ಆ ಆಂಟಿ ಆಸ್ತಿ ಅವನನ್ನು ದೂರವಾಯಿತು. ಮುನ್ನಿಯ ನೆನಪು ನನ್ನನ್ನು ಅಸ್ತವ್ಯಸ್ತ ಮಾಡುತ್ತದೆ. ವಿನಯ್ ಸಾಳಕರ್ನೊಂದಿಗೆ ಅಪಾಯಿಂಟ್ಮೆಂಟ್ ನಾಳೆ ಸಂಜೆ 5 ಗಂಟೆಗೆ ಅಪೇರಾದಲ್ಲಿ. ಆಗಸ್ಟ್ 4, 1958. ಶಂಕರ್ ಗೌಡರು ಯಾಕೋ ಬಹಳ ಚಿಂತೆಯಲ್ಲಿದ್ದ ಹಾಗಿತ್ತು. ಅರ್ಧ ತಾಸು ಸಹ ನಿಲ್ಲಲಿಲ್ಲ. ಹೈಬ್ರಿಡ್ ಬೆಳೆಗೆ ಗೊಬ್ಬರ ಕೊಳ್ಳಲಿಕ್ಕೆ ಬಂದಿದ್ದೆ, ಹಾಗೆ ನಿನ್ನ ನೋಡಿ ಹೋಗೋಣ ಅಂತ ಈ ಕಡೆ ಬಂದೆ. ಹೋಗ್ತೀನವ, ಕತ್ತಲಾಗೋದ್ರದಾಗ ದೇವರು ಮುಟ್ಟಬೇಕು. ಹೆಂಗಿದ್ದಿ? ಅವರ ಮಾತಿನ ಕಡೆ ಲಕ್ಷ್ಯವಿರಲಿಲ್ಲ ನನಗೆ. ಅವರ ಹೊಸ ಇಂಪಾಲ ನೋಡುತ್ತಿದ್ದೆ. 6 ಅಡಿ ಎತ್ತರದ ಅಗಲವಾದ ಎದೆ, ಗಿರಿಜಾ ಮೀಸೆಯ ಶಂಕರ್ ಗೌಡರಿಗೆ ಆ ಮೊದಲಿನ ಫಿಯಾಟಿಗಿಂತ ಇದೇ ಹೆಚ್ಚು ಒಪ್ಪುತ್ತದೆ ಅಂದುಕೊಳ್ಳುತ್ತಿದ್ದೆ. ಕಾಲ, ದುಃಖ, ಬೇಸಿಗೆ ಈ ಯಾವುದು ಗುಡ್ಡಗಳನ್ನು ಗಿಡಗಳನ್ನು ದಾಟಿ ದೇವರು ಮುಟ್ಟಿ ಈ ಗೌಡ್ರ ತನಕ ಎಂದೋ ಹೋಗಿಯೇ ಇಲ್ಲವೇನೋ ಅನಿಸುವುದು. ಬಹಳ ಹಿಂದೆ ನಾನು ಕನ್ನಡ ಶಾಲೆಯಲ್ಲಿದ್ದಾಗ ಮೊದಲ ಸಲ ಅಪ್ಪ ಅವರನ್ನು ಮನೆಗೆ ಕರೆದುಕೊಂಡು ಬಂದು, ಏ ನಡ್ಸಿಯೇ ಅಂತ ಅವ್ವನನ್ನು ಕೂಗಿ ಕರೆದು, ನೋಡು ಶಂಕರು ನನ್ನ ಜಾನಿ ದೋಸ್ತ್ ಬಂದಾನೆ, ಶಾವ್ಗೆ ಹಾಕು ಅಂತ ಹೇಳಿದಾಗ ನನ್ನನ್ನು ಆ ಅಜಾನುಭಾವ ಹೆಗಲ ಮೇಲೆ ಹೊತ್ತು 3 ಸುತ್ತು ಕುಣಿದಾಗ ಹೇಗಿದ್ದರೂ ಇನ್ನೂ ಹಾಗೇ ಇದ್ದಾರೆ. ಅವರ ಜೀವನದಲ್ಲಿ ಎಂದೂ ಏನೂ ಬದಲಾಗಿಲ್ಲ. ಆ ಅರ್ಧಾಂಗವಾಯುವಿನಿಂದ ಹಾಸಿಗೆ ಹಿಡಿದ ಹೆಂಡತಿ, ಮನೆಯಲ್ಲಿ ನಿತ್ಯ ದಾಸೋಹ, 108 ಕಮಿಟಿಗಳ ಮೆಂಬರ್ಶಿಪ್ಪು, ತೋಟಕ್ಕೆ ಹೊಸ ಬಾವಿ, ಹೊಲಕ್ಕೆ ಟ್ರಾಕ್ಟರು, ಆ ಜೋಡು ನಳಿಯ ಬಂದುಕು ಎಲ್ಲ ಹಾಗೇ ಇವೆ. ಅದರೊಂದಿಗೆ ಗೌಡರ ಎತ್ತರ, ಅಗಲ, ಮೀಸೆಯ ಹುರಿ ಸಹ ಹಾಗೇ ಇವೆ. ನಿನ್ನ ಜೀವನ ಸುಖಿ ಆಗಲಿಕ್ಕೆ ನನ್ನ ಜೀವ ಕೊಟ್ಟೇನು ಅಂತ ಎಷ್ಟು ಸಲ ಹೇಳಿಲ್ಲ ಈ ಗೌಡ್ರು. ಅಂಥ ಮನುಷ್ಯನಿಗೆ ಏನು ಚಿಂತೆಯು? ಇಂದು ಮೊದಲ ಸಲ ಆ ದೊಡ್ಡ ಹಣೆಯ ಮೇಲೆ ನೀರಿಗೆ ಕಂಡೆ. ಮಾತಾಡದೆ ಆತ ಸುಮ್ಮನೆ ಕೂತಿದ್ದಾಗ ಓಡಿ ಹೋಗಿ ಅವರ ತಲೆ ಎಣ್ಣೆ ನನ್ನ ಎದೆ ಒಳಗೆ ಬಚ್ಚಿಕೊಂಡು ಮಗುವನ್ನು ರಮಿಸುವಂತೆ ರಮಿಸಬೇಕು ಅನಿಸಿತ್ತು. ಧೂಳೆಬ್ಬಿಸುತ್ತಾ ಆ ಇಂಪಲ ಕಣ್ಮರೆಯಾದಾಗ ಕೋಣೆ ಕಡೆಗೆ ತಿರುಗಿ ಬರುತ್ತಾ ದಾರಿ ಒಳಗೆ ಮತ್ತೆ ಮುನ್ನಿ, ಆಂಟಿ ಚಾಕ್ಲೇಟು ತಂದಿಲ್ಲ, ಈ ಮುನ್ನಿಯನ್ನೇ ಕಿಡ್ನಾಪ್ ಮಾಡಿಕೊಂಡು ಹೋದರೆ. ಆಗಸ್ಟ್ 14,
1958. ಎಷ್ಟು ದಿನಗಳ ನಂತರ ಇಂದು ವಿನಯ್ ಸಾಳಕರ್ನ ಭೇಟಿ. ದುಃಖಾಂತ ಸಿನಿಮಾದ ಹೀರೋನ ಹಾಗೆ ಗದ್ಗದಿತ ದನಿಯಲ್ಲಿ ನನ್ನನ್ನು ಬೈದು ಶಪಿಸಿ ಅವನು ಹೊರಟು ಹೋದ ಮಾತಿಗೆ 6 ತಿಂಗಳು ಕಳೆದು ಹೋಗಿತ್ತು. ನಿನ್ನನ್ನು ದೇವಿ ಹಾಗೆ ಪೂಜಿಸಿದ್ದೆ ಲಿಲ್ಲಿ. ಎಷ್ಟು ಜನ್ಮಗಳಿಂದ ನನ್ನ ಅಂತರಾತ್ಮ ಹುಡುಕುತ್ತಿದ್ದ ವ್ಯಕ್ತಿ ನೀನೇ ಅಂತ ನಂಬಿದ್ದೆ. ನಿನ್ನ ಬಿಟ್ಟು ನನಗೆ ಜೀವನವೇ ಇಲ್ಲ ಅಂತ ತಿಳಿದಿದ್ದೆ. ವಿನಯ್ ಕೆಂಪು ಕಣ್ಣು ಮಾಡಿಕೊಂಡು ಹೇಳಿದ್ದ, ನೀನು ನನ್ನ ಹೃದಯ ಹೊಸಕ್ಕೆ ಹಾಕಿದ್ದಿ, ನನ್ನ ಕನಸುಗಳನ್ನು ಮಣ್ಣು ಮುಕ್ಕಿಸಿದಿ, ನನ್ನ ಜೀವಕ್ಕೆ ಬೆಂಕಿ ಹಚ್ಚಿದ್ದಿ. ನಾನು ಸುಮ್ಮನೆ ಇದ್ದೆ. ವಿನಯ್ ಹೇಳುತ್ತಿದ್ದುದರಲ್ಲಿ ಸತ್ಯಾಂಶ ಇತ್ತೇನೋ. ಎಷ್ಟೋ ಸಲ ಅವನು ನನ್ನ ಕಾಲ ಬಳಿ ಕೂತು ನನ್ನ ಪಾದಗಳನ್ನು ಚುಂಬಿಸಿದ್ದುಂಟು. ನೀನು ನನ್ನ ಸರ್ವಸ್ವ ಅಂದಿದ್ದುಂಟು. ಕಾಲೇಜು ಬಿಟ್ಟೊಡನೆ ದಿನಾ ಮನೆಯಲ್ಲಿ 2 ಮಕ್ಕಳ ಕೂಡ ದಾರಿ ಕಾಯುವ ಹೆಂಡತಿ ಕಡೆ ಹೋಗುವುದು ಬಿಟ್ಟು ನನ್ನ ಕಡೆ ಸೀದಾ ಬರುತ್ತಿದ್ದುದೂ ಉಂಟು. ಎಲ್ಲ ಸರಿಯಾಗಿ ನಡೆದಿತ್ತು. ಇನ್ನು ಸ್ವಲ್ಪ ದಿನ ಹಾಗೆ ನಡೆದಿದ್ದರೆ ಅವನ ಮಡಿವಂತಿಕೆ ವಿಚಾರಗಳನ್ನೆಲ್ಲ ಅವನು ಓದಿ ಓದಿ ಬಕ್ಕವಾಗತೊಡಗಿರುವ ಆ ತಲೆಯಿಂದ ಹೊರಹಾಕಿ ಅವನನ್ನು ದಾರಿಗೆ ತರುವುದು ನನಗೆ ಶಕ್ಯವಾಗಲೂಬಹುದಿತ್ತು. ಆದರೆ ಅಷ್ಟರಲ್ಲೇ ವಿನಯನೇ ಹೇಳುವ ಹಾಗೆ ನಾನು ಅವನ ಹೃದಯಾವಸಕ್ಕೆ ಹಾಕಿದ್ದೆ. ಕಾರಣ ಡಾಕ್ಟರ್ ಗೋವಿಂದ ಮೂರ್ತಿಯೊಂದಿಗಿನ ನನ್ನ ಸ್ನೇಹದ ಬಗ್ಗೆ ನಾನು ಅವನಿಗೆ ಏನೂ ಹೇಳಿಲ್ಲ ಎಂಬುದು. ವಿನಯನನ್ನು ಮೋಸಗೊಳಿಸಲು ನಾನೆಂದೂ ಉದ್ದೇಶಿಸಿರಲಿಲ್ಲ. ಆದರೂ ಅವನಿಗೆ ನಾನು ಯಾರ ಬಗ್ಗೆ ಹೇಳಿರಲಿಲ್ಲವೇಕೆ? ವಿನಯ್ ಅಥೇಲೋನಂಥ ಕಟ್ಟ ಪ್ರೇಮಿ. ಪ್ರೀತಿ, ಆತ್ಮ, ಜನ್ಮಾಂತರದ ನಂಟು ಇತ್ಯಾದಿ ಬಗ್ಗೆ ಅವನು ಲೆಕ್ಚರ್ ಕೊಡುವಾಗಲೇ ನನಗಿದು ಚೆನ್ನಾಗಿ ಗೊತ್ತಾಗಿತ್ತು. ಮಾತಿನಿಂದ, ಕೇವಲ ಮಾತಿನಿಂದ, ಅದು ಸಹ ಯಾವಾಗಲೂ 1.5 ಫೂಟು ದೂರವಾಗಿ ಕೂತು ಆಡುವ ಮಾತಿನಿಂದ ಅವನಿಗೆ ನನ್ನನ್ನು ಮುಗಿಲಲ್ಲಿ ತೇಲಿಸಬಲ್ಲ ಸಾಮರ್ಥ್ಯವಿತ್ತು. ಅಂಥ ವಿನಯನನ್ನು ಸುಮ್ಮನೆ ಕಳೆದುಕೊಳ್ಳುವುದೇ? ಅವನಿಗೆ ಗೋವಿಂದ ಮೂರ್ತಿ ಅಂತ ಮೆಟೀರಿಯಲಿಸ್ಟಿಕ್ ಮನುಷ್ಯನ ಬಗ್ಗೆ ಹೇಳುವುದೇ? ಆಯಿತು, ನಾ ಇನ್ನು ಹೋಗ್ತೀನಿ. ಚಲೋ ಪಾಠ ಕಲಿಸಿದೆ. ನಿನ್ನಿಂದ ನನ್ನ ಜೀವನಕ್ಕೆ ಆದ ಆಘಾತ ನಾ ಸಾಯೋ ತನಕ ನನ್ನ ಕೊಲ್ತಾನೇ ಇರ್ತದ ಅನ್ನೋದು ಮರಿಬೇಡ. ನಂದೇ ತಪ್ಪು, ನಾನೇ ಸರ್ವಸ್ವ ಅಂತ ನಂಬಿದ್ದ ಹೆಂಡತಿ ಬಿಟ್ಟು ನಿನ್ನ ಬೆನ್ನು ಹತ್ತಿದ್ದೆ. ದೇವರು ಚಲೋ ಶಿಕ್ಷೆ ಕೊಟ್ಟ. ಇಷ್ಟೊಂದು ದಾಪು ಕಾಲು ಹಾಕುತ್ತಾ ಹೊರಟು ಹೋಗಿದ್ದ ವಿನಯ್ ಅವನೇ ಸ್ವರ್ಗವೆಂದು ತಿಳಿದ ಹೆಂಡತಿ ಕಡೆ, ನೀನೇ ಸರ್ವಸ್ವವೆಂದು ಹೇಳುವಾಗ ಮರೆತಿದ್ದ ಹೆಂಡತಿ ಕಡೆ ಇಂದು ಎಷ್ಟೋ ದಿನಗಳ ನಂತರ ಭೇಟಿಯಾದ. ಲಿಲ್ಲಿ, ನಿನ್ನ ಮರೆಯೋದು ಆಗಲಿಲ್ಲ. ನಾ ಜೀವನದಾಗ ಒಮ್ಮೆ ಪ್ರೀತಿ ಮಾಡಿದ್ದೆ, ಅದು ನಿನ್ನನ್ನು. ನೀನು ಹೇಗೇ ಇರು, ಅದು ಬದಲಾಗೋದಿಲ್ಲ ಅಂದ. ಇದೇ ಖರೆ ಪ್ರೀತಿಯ ಲಕ್ಷಣ ಅಂತ ವಿವರಣೆ ಸಹ ಕೊಟ್ಟ. ವಿನಯನಿಂದ ಉಪಯೋಗವಾದಿತ್ತು ಅನಿಸುತ್ತಿದೆ. ಆಗಸ್ಟ್ 14, 1958. ಮಧ್ಯಾಹ್ನ. ಇಂದು ಎಷ್ಟು ಆರಾಮಾಗಿ ನಿದ್ದೆ ಹತ್ತಿತ್ತು. ಎಷ್ಟು ದಿನಗಳಿಂದ ಮಧ್ಯಾಹ್ನ ಮಲಗಿರಲಿಲ್ಲ. ಇವತ್ತು ಸತ್ತಂತೆ ನಿದ್ದೆ ಮಾಡಿದೆ. ಆಫೀಸ್ನ ಚಿಂತೆ ಇಲ್ಲ, ಅಕೌಂಟಿನ ಚಿಂತೆ ಇಲ್ಲ, ಮತ್ತು ಮುಖ್ಯವಾಗಿ ಆ ಗಡ್ಡದ ಬಾಸ್ನ ಚಿಂತೆ ಇಲ್ಲ. ನಾನು ಕ್ಷಮೆ ಕೇಳ್ತೀನಿ, ಅವನು ಹೇಳಿದ ಹಾಗೆ ಕೇಳ್ತೀನಿ ಅಂತ ತಿಳಿದಿದ್ದ. ಆ ಸಾಬ್, ಇಲ್ಲಿ ನೋಡು ಲಿಲ್ಲಿ, ನಿನ್ನನ್ನು ಕೆಲಸದಿಂದ ಡಿಸ್ಮಿಸ್ ಮಾಡಿದ ಆರ್ಡರ್ ಬಂದಿದ್ದೆ ಜನರಲ್ ಮ್ಯಾನೇಜರ್ನಿಂದ ಅಂದ ನನ್ನನ್ನೇ ನೋಡುತ್ತಾ. ನನಗೆ ಗೊತ್ತಿರಲಿಲ್ಲವೇ ಅದರ ಇತಿಹಾಸ? ಯಾರು ನನ್ನ ಬೇಜವಾಬ್ದಾರಿಯ ಬಗ್ಗೆ, ನಡತೆಯ ಬಗ್ಗೆ ದೂರು ಕೊಟ್ಟಿದ್ದಾರೆಂದು, ಯಾಕೆ ಕೊಟ್ಟಿದ್ದಾರೆಂದು ಎಲ್ಲ ಪುಷ್ಪ ಕುಲಕರ್ಣಿ ಹೇಳಿದ್ದಳು. ಈ ಬಾಸ್ನ PA ಅಲ್ಲವೇ ಆಕೆ? ವಿಚಾರ ಮಾಡು ಲಿಲ್ಲಿ, ನಿನ್ನ ಕೆಲಸ ಉಳಿಸ್ಕೊಡ್ತೀನಿ ಬೇಕಾದರೆ. ಅಲ್ಲಾಕೆ ಕಸಂ, ನನಗೆ ಬೇಕಾಗಿರಲಿಲ್ಲ. ಈ ಬಾಸ್ನ TV ಹೆಂಡತಿ ಊರಿಗೆ ಹೋದಾಗಲೆಲ್ಲ ಅವನ ಹಾಸಿಗೆಯ ಸಂಗಾತಿಯಾಗುವುದು. ಅದು ಸಹ ಅದರಿಂದ ಏನು ಉಪಯೋಗ? ಏನು ಉಪಯೋಗವಾಗದೇ ಇರುವಾಗ ಬರೇ ಈ ನೌಕರಿಯ ಸಲುವಾಗಿ ಅವನ ಕುರುಚಲುಗಡ್ಡ, ಅವನ ಅಲ್ಲಾಕೆ ಕಸಂ ಸಹಿಸುವುದು ನನಗೆ ಬೇಕಾಗಿರಲಿಲ್ಲ.
ಮನೆಗೆ ಬಂದಾಗ ಮೈ ಮನಸ್ಸು ಭಾರ ಭಾರ, ಗಾಢ ನಿದ್ದೆ ಬಂತು. ಕನಸಿನಲ್ಲಿ ಯಾರೋ ನನ್ನನ್ನು ಗಟ್ಟಿಯಾಗಿ ಎದೆಗೊತ್ತಿಕೊಂಡ ಹಾಗೆ, ನಾ ಇದ್ದೀನಿ ನಿನಗೊಳ, ಎಂದು ನಿನ್ನ ಕೈ ಬಿಡೋದಿಲ್ಲ, ನಿನಗೆ ಬೇಕಾದ್ದೆಲ್ಲ ಕೊಡ್ತೀನಿ. ಹಾಂ, ಮಗು ಕೂಡ. ಎಷ್ಟು ಬೇಕು ಹೇಳು? 1, 4 ಅಂದ ಹಾಗೆಯೇ ಯಾರದು ಆ ಬಿಗಿಯಾದ ಅಪ್ಪುಗೆ, ಆ ಬೀಸಾದ ತೋಳುಗಳು? ಎಷ್ಟೊತ್ತು ಕಂಡೆನೋ ಇದೇ ಕನಸನ್ನು. ನನ್ನ ಸುತ್ತಲೆಲ್ಲ ಸಣ್ಣ ಸಣ್ಣ ಮಕ್ಕಳು, ಎಷ್ಟೊಂದು ಮುದ್ದಾಗಿದ್ದವು ಮಕ್ಕಳು. ಎಲ್ಲ ನನ್ನವೇ, ಎಲ್ಲ ನನ್ನವೇ, ಎಲ್ಲ ನನ್ನವೇ. ಅವುಗಳ ಮಧ್ಯೆ ಆ ಮಕ್ಕಳು ನನಗೆ ಕೊಟ್ಟು ಆ ಅಗಲ ಎದೆಯ ಗಂಡಸು ಯಾರು? ಫಕ್ಕನೆ ಎಚ್ಚರಾಯಿತು. ಆಗಸ್ಟ್ 20, 1958. ಛೀ, ವಿನಯ್ ಸಾಳಕರ್ ತೀರ ಹೇಡಿ, ತೀರ ನಿರುಪಯೋಗಿ. ಅವನ ಫಿಲೋಸಫಿ, ಅವನ ಪ್ಲೇಟೋನಿಕ್ ಪ್ರೀತಿ, ಅವನ ವಾದ ಎಲ್ಲ ಬೋಗಸ್. ಎಷ್ಟು ಆಸೆ ಹೊತ್ತು ಹೋಗಿದೆ ಅವನ ಕಡೆ. ನನ್ನ ಮೇಲಿನ ಅವನ ಪ್ರೀತಿಯ ಬಗ್ಗೆ ಇಷ್ಟೆಲ್ಲ ಮಾತಾಡುತ್ತಾನೆ. ನನಗೊಂದು ಸಣ್ಣ ಉಪಕಾರ ಮಾಡಲಿಕ್ಕಾಗಲಿಲ್ಲ ಅವನಿಂದ. ಹೇಗೆ ಬೆಚ್ಚಿ ಬಿದ್ದ ನನ್ನ ಮಾತುಗಳ ಕೇಳಿ ಹಾವು ಮೆಟ್ಟಿದವರ ಹಾಗೆ. ಛೆ ಲಿಲ್ಲಿ, ಇಂಥ ವಿಚಾರ ಕನಸಿನಾಗೂ ತರಬೇಡ. ನಂದು ನಿಂದು ಆತ್ಮದ ಸಂಬಂಧ. ದೈಹಿಕ ಮೋಹಕ್ಕೊಳಗಾಗಿ ನಾವು ನಮ್ಮ ಆತ್ಮದ ಸಂಬಂಧ ಹದಗೆಡಿಸ್ಕೋಬಾರ್ದು. ದೇಹದ ವ್ಯಾಮೋಹ ಕ್ಷಣಿಕ. ಆ ಕ್ಷಣಿಕ ವ್ಯಾಮೋಹದ ಸಲುವಾಗಿ ಶಾಶ್ವತವಾದುದನ್ನು ನಾವು ಅಪವಿತ್ರಗೊಳಿಸಬಾರದು ಅಂತೆಲ್ಲ ಲೆಕ್ಚರ್ ಕೊಟ್ಟ. ವಿನಯ್ ನನ್ನನ್ನೆಂದಿಗೂ ಅರ್ಥ ಮಾಡಿಕೊಳ್ಳಲಾರ. ಎಂದಿಗೂ ಶಕ್ಯವಿಲ್ಲ. ದೇವರು ನಮ್ಮಿಬ್ಬರನ್ನ ಈ ಜನ್ಮದಾಗ ಯಾಕೋ ಕೂಡಿಸಲಿಲ್ಲ ಲಿಲ್ಲಿ. ಬಹುಶಃ ದೂರ ಇದ್ದು ದುಃಖ ಅನುಭವಿಸಿ ಇನ್ನೂ ಹೆಚ್ಚು ಗಟ್ಟಿ ಆಗಲಿ ನಮ್ಮ ಪ್ರೀತಿ ಅಂತ ಅವನ ಉದ್ದೇಶ ಇದ್ದಿರಬೇಕು. ನಾ ಅವನ ಇಚ್ಛಾದ ವಿರುದ್ಧ ಹೋಗೋದಿಲ್ಲ. ನಾ ದೂರನೇ ಇರ್ತೀನಿ. ನಮ್ಮ ಪ್ಲೇಟೋನಿಕ್ ಪ್ರೀತಿ ಹಿಂಗೆ ಉಳಿಯಲಿ, ಬೆಳೀಲಿ ಮುಂದಿನ ಜನ್ಮದಾಗ ಮಾತ್ರ. ಆಗಸ್ಟ್ 24, 1958. ಸಂಜೆ 5 ಗಂಟೆ. ಎಲ್ಲ ಸಿದ್ಧವಾಗಿದೆ. ನನ್ನ ಬಟ್ಟೆಗಳು, ಪುಸ್ತಕಗಳು ತುಂಬಿಕೊಂಡ ಸೂಟ್ಕೇಸ್, ಕೋಣೆಯ ಬಾಡಿಗೆ, ಹಾಲಿನವನ ಲೆಕ್ಕ, ಮೊನ್ನೆಯ ಕೊನೆಯ ಚಾಕ್ಲೇಟ್ ಎಲ್ಲ ಕೊಟ್ಟಾಗಿದೆ. ಹೊರಗುಳಿದಿದ್ದು ಈ ಡೈರಿ ಒಂದೇ. ಮುಂಜಾನೆ ಬಾಗಿಲಲ್ಲಿ ನಿಂತಿದ್ದಾಗ ಸ್ಪೀಡ್ನಿಂದ ಬಂದ ಶಂಕರಗೌಡರ ಇಂಪಾಲ ಗಕ್ಕನೆ ನಿಂತಿತ್ತು. ಲೀಲಾ, ನಾನು ಸುಮ್ಮನೆ ಇದ್ದೆ. ಲೀಲಾ, ನಿನ್ನ ಪತ್ರ ಮುಟ್ಟಿತ್ತು. ಆಗಲು ನಾನು ಸುಮ್ಮನೆ ನಿಂತಿದ್ದೆ. ಸ್ವಲ್ಪ ಮಾರ್ಕೆಟಿನೊಳಗೆ ಕೆಲಸದ, ಹೋಗಿ ಮುಗಿಸ್ಕೊಂಡು ಬರ್ತೀನಿ. ಸಂಜೆ 5 ಗಂಟೆದ ಸುಮಾರಿಗೆ. ತಯಾರಿಗಿರು, ಹೋಗೋಣಂತ. ಸರಳ ಕಾರು ಬಂದಷ್ಟೇ ವೇಗದಿಂದ ಹಿಂತಿರುಗಿ ಹೋಯಿತು. ನನಗೆ ಗೊತ್ತಿತ್ತು, ಎಂದು ಯಾತಕ್ಕೂ ಯಾರಿಗೂ ಇಲ್ಲವೆಂದವರಲ್ಲ ಆತ. ನನ್ನ ಮೈ ಗಾಳಿಯಲ್ಲಿ ತೇಲುವಷ್ಟು ಹಗುರು. ಕಣ್ಣು ತುಂಬ ಮೊನ್ನೆ ಮಧ್ಯಾಹ್ನ ಕಂಡ ಕನಸು. ಓ ಹಾರ್, ಧನ್ಯವಾದಗಳು.